ಚಿಕ್ಕಬಳ್ಳಾಪುರ ನಗರದ ಹೊರವಲಯದ ಕೆವಿ ಕ್ಯಾಂಪಸ್ ಮತ್ತು ಎಸ್ಜೆಸಿಐಟಿ ಕಾಲೇಜು ಮಧ್ಯೆ ರಾಷ್ಟ್ರೀಯ ಹೆದ್ದಾರಿ ಪಕ್ಕ ನಿಂತಿದ್ದ ಬುಲೆರೋ ವಾಹನಕ್ಕೆ ಹಿಂದಿನಿಂದ ವೇಗವಾಗಿ ಬಂದ ಕಾರೊಂದು ಡಿಕ್ಕಿ ಹೊಡೆದ ಪರಿಣಾಮ ಕಾರು ಸಂಪೂರ್ಣ ನಜ್ಜುಗುಜ್ಜಾಗಿದ್ದು, ಬುಲೆರೋ ವಾಹನ ಅರಣ್ಯ ಇಲಾಖೆಯ ನೀಲಗಿರಿ ಮರಕ್ಕೆ ಹೊಡೆದ ರಭಸಕ್ಕೆ ಮರವೇ ಶೇಕಾಗಿ 3 ಅಡಿ ಹಿಂದಕ್ಕೆ ತಳ್ಳಿದೆ. ಅಷ್ಟಕ್ಕೂ ಕಾರಿನಲ್ಲಿ ಇದ್ದ ವ್ಯಕ್ತಿ ಯಾರು ಅಂದ್ರೆ ಅವರ ಹೆಸರು ಕಿರಣ್ ಕಮಲ್ ಪ್ರಸಾದ್. ಇವರೊಬ್ಬ ಹಿರಿಯ ವಕೀಲರು, ಜೀವಿಕಾ ಸಂಘಟನೆ ರಾಜ್ಯ ಅಧ್ಯಕ್ಷರು, ಮಾನವ ಹಕ್ಕುಗಳ ರಕ್ಷಣಾ ಸಮಿತಿ ರಾಷ್ಟ್ರ ಸಮಿತಿ ಸಲಹೆಗಾರರು ಆಗಿದ್ದು, ಇವರು ಚಿಕ್ಕಬಳ್ಳಾಪುರ ತಾಲೂಕು ಪೊಶೆಟ್ಟಹಳ್ಳಿ ಹಾಗೂ ದೊಡ್ಡಗಾನಹಳ್ಳಿಯಲ್ಲಿ ರಾತ್ರಿ ಶಾಲೆ ಕಲಿಯುತ್ತಿದ್ದ ಮಕ್ಕಳಿಗೆ ಕಲಿಕಾ ಸಾಮಗ್ರಿಗಳ ವಿತರಣಾ ಸಮಾರಂಭಕ್ಕೆ ಹೋಗುತ್ತಿದ್ರು. ಇವರು ರಾಜ್ಯದಾದ್ಯಂತ ಸಂಚಾರ ಮಾಡಿ ಜೀತಕ್ಕಿದ್ದ ಅದೆಷ್ಟೋ ಮಕ್ಕಳನ್ನ ರಕ್ಷಿಸಿದ್ದಾರೆ. ಜೀತದಾಳುಗಳ ಪರ ಕಾನೂನು ಮತ್ತು ನೈತಿಕ ಹೋರಾಟ ನಡೆಸುತ್ತಿದ್ದಾರೆ. ಅನೇಕ ಬಡ, ದಲಿತ ಮತ್ತು ಜೀತದ ಮಕ್ಕಳಿಗೆ ಆಸರೆಯಾಗಿದ್ದಾರೆ. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ನಿರ್ಗತಿಕ ಹಾಗೂ ಜೀತದ ಮಕ್ಕಳಿಗೆ ಸಹಾಯ ಸಹಕಾರ ನೀಡಿದ್ದಾರೆ. ಅವರು ಬೆಂಗಳೂರಿನಿಂದ ಕಾರ್ಯಕ್ರಮಕ್ಕೆ ಹೊರಟಿದ್ದು, ತಾವೇ ಚಾಲನೆ ಮಾಡಿಕೊಂಡು ಬರುತ್ತಿದ್ದ ಕಾರಿನಲ್ಲಿ ಒಂದು ಕ್ಷಣ ನಿದ್ರೆಗೆ ಜಾರಿದ ಪರಿಣಾಮ ಭೀಕರ ಅಪಘಾತ ನಡೆದು ಹೋಗಿದೆ. ಅವರು ಮಾಡಿದ ಒಳ್ಳೆಯ ಕೆಲಸವೇ ಇಂದು ಅವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಸದ್ಯ ಜೈನ್ ಮಿಷನ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಯಾಕಂದರೆ ಅವರು ಜೀವಿತದಲ್ಲಿ ತುಂಬ ನೊಂದಂಥ ವ್ಯಕ್ತಿ. ಜನರ ಪರವಾಗಿ ಸುಮಾರು ವರ್ಷಗಳಿಂದ ಅವರು ತಮ್ಮ ಪ್ರಾಣವನ್ನೇ ತ್ಯಾಗ ಮಾಡಿ ಅವರು ಜನರಿಗಾಗಿ ಬದಿ ಇಟ್ಟಂಥವ್ರು. ಹಂಗಾಗಿ ಈಗ ಕಾರ್ಯಕ್ರಮಕ್ಕೆ ಅಂತ ಬಂದಾಗ ಈ ಥರ ಆಗಿದೆ. ಸರ್ ರಾಮಗನಪುರ್ತಿ ಮತ್ತು ದೊಡ್ಡಗಾನಹಳ್ಳಿ ಸರ್, ಈ ಸಂದೇಶ ಮಕ್ಕಳಿಗೆ, ಬಡ ಮಕ್ಕಳಿಗೆ ರಾತ್ರಿ ಶಾಲೆ ನಡೆಸ್ತಾ ಇದ್ದಾರೆ. ಇವತ್ತು ಇನಾಗ್ರೇಷನ್ ಕಾರ್ಯಕ್ರಮ ಇತ್ತು ಸರ್. ಹಾಗಾಗಿ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಬರ್ತಾ ಇದ್ರು. ಇನ್ನು ತಮಿಳುನಾಡಿನಿಂದ ಚಿಕ್ಕಬಳ್ಳಾಪುರಕ್ಕೆ ಬಂದು ಕಾರ್ಬೈಟ್ ವಸ್ತುಗಳ ಲೋಡ್ ಮಾಡಿಕೊಂಡು ಹೋಗಬೇಕಿದ್ದ ಬುಲೆರೋ ವಾಹನ ಚಾಲಕ ಈ ಅಪಘಾತದಿಂದ ಬೆಚ್ಚಿ ಬಿದ್ದಿದ್ದು, ಯಾವ ಗ್ರಹಚಾರಕ್ಕೆ ರಸ್ತೆ ಪಕ್ಕ ನಿಲ್ಲಿಸಿ ಊಟ ಮಾಡಿದ್ನೋ ಎಂದು ತಲೆ ಮೇಲೆ ಕೈ ಹೊತ್ತು ನಿಟ್ಟುಸಿರು ಬಿಡುತ್ತಿದ್ದಾರೆ. கார்பன்ஸ் ரோடு வந்து இறக்க வந்தேன். சரி, இப்போ பசி இறக்கி விட்டு நம்ம சாப்பிட வந்தேன். ஒரு வண்டி எடுத்து 1 hour ஆகுது. அவர் வந்து ಫಾಸ್ಟಾಗಿ ಒಂದು ವண்டி ಮೋದಿ ವண்டிಯಲ್ಲಿ ಒಂದು ಆಕ್ಸಿಡೆಂಟ್. ಘಟನೆ ಸ್ಥಳಕ್ಕೆ ಸಂಚಾರಿ ಪೊಲೀಸರು ಬಂದು ಪರಿಶೀಲನೆ ನಡೆಸಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಕ್ಯಾಮರಾ ಪರ್ಸನ್ ಅಶ್ವಥ್ ಜೊತೆ ಕೆಎಸ್ ನಾರಾಯಣಸ್ವಾಮಿ, ಎ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ.